ಹೆಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಉಜ್ವಲ್ ಲಾಕ್ಸ್. ಮತ್ತು ಇವತ್ತು ಒಂಚೂರು ಸ್ಪೆಷಲ್ ದಿನವಾಗಿ, ಸೊ ಅದು ಎಂತ ಇರ್ಬೋದು, ದೀಪಾವಳಿ ಹಬ್ಬ ಎಲ್ಲರಿಗೂ ಒಂದು ಟೈಪ್ ಪಟಾಕಿ ಬಿಡುವ ಅಂತ ಎಲ್ಲ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ. ಸೊ ಇವತ್ತು ನಾವು ನಮ್ಮ ಫ್ಯಾಮಿಲಿ, ಅಪ್ಪ, ನಾನು, ಅಮ್ಮ ಎಲ್ಲ ಸೇರ್ಕೊಂಡು ನಾವು ಈಗ ಅಕ್ಕನ ಮನೆ ಹೋಗ್ತಿದ್ದೇವೆ. ಒಟ್ಟಿಗೆ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡುವ ಅಂತ. ಅದಕ್ಕೆ ಪ್ಲ್ಯಾನ್ ಇರಲಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿದ್ದು. ಹಾಗಾದರೆ ಹೋಗುವ, ಮುಂದೆ ಬನ್ನಿ ನಮ್ಮ ಜೊತೆಗೆ. ಕಾರಲ್ಲಿ ಕುತ್ಕೊಂಡಿದ್ದೇವೆ, ಈಗ ಇನ್ನು ಹೊರಡುವ. ವೆದರ್ ತುಂಬ ಒಳ್ಳೆಯುಂಟು ಇವತ್ತು. ಮತ್ತು ಇನ್ನೊಂದು ವಿಷಯ ಅಂದರೆ ಟ್ರಾಫಿಕ್ ಮತ್ತು ಮಳೆ ಸಿಗಲಿಲ್ಲ ನಮಗೆ ಹೋಗುವಾಗ, ಅದೊಂದು ವಿಷಯ. ವೆದರ್ ತುಂಬ ಚೆನ್ನಾಗಿತ್ತು ಹೋಗುವಾಗ, ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಈಗ ಅಕ್ಕನ ಮನೆ ರೀಚ್ ಆದ್ವಿ ಜಸ್ಟ್ ಈಗ. ನೋಡಿ, ಇದೇ ಅವರ ಮನೆ. ಒಳಗೆ ಹೋಗುವ. ಈಗ ಒಳಗೆ ಹೋಗುವ. ಯಾರಿಗೆ ಸಹ ಗೊತ್ತಿಲ್ಲ ನಾವು ಬರ್ತಿದ್ದೀವಿ ಅಂತ. ಎಲ್ಲರೂ ಶಾಕ್ ಆಗಿದ್ರು ಒಂದೇ ಸರಿ. ನಾಳೆ ಬರ್ತೀವಿ ಅಂತ ಹಿಡಿದು ಬಂದಿದ್ವಿ ನಾವು. ಮನೆ ಟ್ಯಾರಿಸ್ ಮೇಲೆ ಹೋಗುವ, ಅಲ್ಲಿ ವ್ಯೂ ಪಾಯಿಂಟ್ ಸಖತ್ ಉಂಟು, ತೋರಿಸೋ ಬನ್ನಿ. ಹೋಗು. ಇದೇ ಡೋರ್, ಇದ್ರ ಹಿಂದೆ ಉಂಟು ವ್ಯೂ ಪಾಯಿಂಟ್. ನೋಡಿ ಎಷ್ಟು ಇವರ ವ್ಯೂ ಪಾಯಿಂಟ್ ನೋಡಿ, ಇಲ್ಲಿ ಟೆರಿಸಿಂದ ಫುಲ್ ಸಖತ್ತುಂಟು. ಅಲ್ಲಿ ಕೆಳಗೆ ಹೋಗುವ, ಆಮೇಲೆ ಗಾರ್ಡನ್ ಅದು ಆ್ಯಕ್ಚುಲಿ ಕರ್ಕೊಂಡು ಹೋಗ್ತೀನಿ ನಿಮಗೆ. ನೋಡಿ ಹೇಗೆ ಉಂಟು ನೋಡಿ ಇಲ್ಲಿ. ಒಂದು ಮಸ್ತ್ ವ್ಯೂ ಪಾಯಿಂಟ್. ಅವರ ಗಾರ್ಡನಿಗೆ ಹೋಗುವ, ಹೇಗುಂಟು ಅಂತ ತೋರಿಸು. ಈಗದ್ದು ಒಂದು ಗಾರ್ಡನ್ ಸಹ ಉಂಟು ಇಲ್ಲಿ, ತೋರಿಸ್ತೇನೆ. ಎಷ್ಟು ಸುಂದರವಾಗಿದೆ ನೋಡಿ. ಎಲ್ಲ ವೆರೈಟೀಸ್ ಹೂಗಳುಂಟು, ಮತ್ತು ಇಲ್ಲಿ ಎಂತ ಸಿಗಲ್ಲ ಅಂತ ಇಲ್ಲ, ಎಲ್ಲ ಉಂಟು. ನೋಡಿ ತೋರಿಸ್ತೇನೆ. ನೋಡಿ, ಇದೇ ಅವರ ಗಾರ್ಡನ್ ಹಿಂದೆಗಡೆ, ಮನೆ ಹಿಂದೆಗಡೆ ಉಂಟು ಇದೆಲ್ಲ. ಬ್ಯೂಟಿಫುಲ್ ಉಂಟು, ತುಂಬ ಬ್ಯೂಟಿಫುಲ್ ಉಂಟು. ಇಲ್ಲಿ ತುಂಬ ವೆರೈಟೀಸ್ ಮರಗಳು ಮತ್ತು ಗಿಡಗಳು ಉಂಟು. ವಿಚಿತ್ರ ಟೈಪ್ ಇದೆಲ್ಲ, ಹೂಗಳು, ಮರಗಳೆಲ್ಲ ಉಂಟು. ಇಲ್ಲಿ ಇವರ ಬಾವಿ ನೋಡಿ, ಬಾವಿ ಆಲ್ಮೋಸ್ಟ್ 27 ಫೀಟ್ ಉಂಟು. ಇಲ್ಲ, ಆಚೆ ಕಡೆ ಹೋದರೆ ಕಾಡು ಫುಲ್. ಇಲ್ಲಿ ಬೆಳಗ್ಗೆ 6:30 ಆಗಿ ಬಂದರೆ, ಈಚೆ ಬೆಳಗ್ಗೆ 6:30 ಆಗಿ ಬಂದರೆ ಇಲ್ಲಿ ನಿಮಗೆ ಜಿಂಕೆ, ಮೊಲ ಮತ್ತು ಬೇರೆ ಬೇರೆ ಪ್ರಾಣಿಗಳು ನೋಡಲು ಸಿಗ್ತದೆ. ಎಷ್ಟು ಮುದ್ದಿರ್ತದೆ ಅಂದರೆ ಹೋಗಿ ಹಿಡಿಯೋಣ ಅಂತ ಅನ್ಸ್ಕೊಂಡು, ಹಾಗೆ ಅಷ್ಟಿರ್ತದೆ. ಇವ್ರದ್ದೊಂದು ಅಂಗಡಿ ಸಹ ಉಂಟು, ನಿಮಗೆ ತೋರಿಸುವ. ಮಾತ್ರ ಅಲ್ಲಿ ದೊಡ್ಡಪ್ಪ ಬಿಡಲ್ಲ ತೋರಿಸ್ಲಿಕ್ಕೆ, ನೋಡುವ ಹೀಗಂತ. ಈಗ ಅಂಗಡಿಗೆ ಬಂದೆ, ಮೆಲ್ಲ ಹೋಗುವ, ನನಗೆ ಗೊತ್ತಾಗಬಾರ್ದು. ಇಲ್ಲಿ ಬಂದರೆ ನಂಗೆ ಒಂದು ಖುಷಿ ಆಗೋದಂದರೆ ನಮ್ಮ ನಾಯಿ, ಸಾಕಿದ ನಾಯಿ ನೋಡಿ ನೋಡಿ. ಇದ್ರದ ಹೆಸರು ಪಿಲ್ಲು ಅಂತ ನೋಡಿ, ಇಷ್ಟು ಚಂದ. ಹ್ಯಾಂಡ್ಶೇಕ್ ನೋಡಿ. ರಾತ್ರಿ ಆಯಿತು, ಈಗ ದೀಪ ಇಡೋ ಸಮಯ. ನನ್ನ ತಂಗಿ ರಂಗೋಲಿ ಬಿಡಿಸಿ ಮತ್ತೆ ದೀಪ ಇಡುವ ಅಂತ ರಂಗೋಲಿ ಬಿಡಿಸ್ತಿದ್ದಾರೆ ನೋಡಿ, ಎಷ್ಟು ಚೆಂದವಾಗಿ ಬಿಡಿಸ್ತಿದ್ದಾರೆ.
One eternity later. ತಂಗಿ ಈಗಷ್ಟೇ ರಂಗೋಲಿಯನ್ನು ಬಿಡಿಸಿ ಮುಗಿಸಿದಳು. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಇವತ್ತಿನ ಲಾಗ್ ಇಷ್ಟೇ ಉಂಟು. ಮತ್ತು ಎಲ್ಲರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಅನ್ನುತ್ತಾ ವ್ಲಾಗನ್ನು ಇಲ್ಲೇ ಮುಕ್ತಾಯ ಮಾಡ್ತೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಮತ್ತು ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್.